ನಮಸ್ತೆ, ನನ್ನ ಹೆಸರು ಅರುಂಧತಿ ಜಿ ಹೆಗಡೆ. ಕರ್ನಾಟಕ ಮಂಗಳಮುಖಿ ಫೌಂಡೇಶನ್ ಪ್ರಧಾನ ಕಾರ್ಯದರ್ಶಿ. ಇವರು ಸಂಗೀತಮ್ಮ ಅಂತ ಹೇಳಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು. ಇವರು ಬೆಂಗಳೂರಲ್ಲಿ ತುಂಬ ಸೀನಿಯರ್ ಕಮ್ಯುನಿಟಿ. ನಮ್ಮ ಇಡೀ ಮಂಗಳಮುಖಿ ಸಮುದಾಯಕ್ಕೆ ತುಂಬ ಹಿರಿಯರು ಮತ್ತು ತುಂಬ ಹಳೆ ಕಾಲದಿಂದ ನಮ್ಮ ಪದ್ಧತಿಯನ್ನು ಕಲ್ಚರ್ನ ಉಳಿಸ್ಕೊಂಡು ಬಂದಿರೋರು. ಇವರು ನಮ್ಮ ಸಂಸ್ಥೆಯ ಡೈರೆಕ್ಟರ್ ಪ್ರತಿಭಾ ಅಂತ. ಇವ್ರ ಹೆಸರು ಸಂಧ್ಯಮ್ಮ ಅಂತ. ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ, BK ಹರಿಪ್ರಸಾದ್ ಅವರು ಹೇಳ್ತಾರೆ, ರಾಷ್ಟ್ರೀಯ ಪಕ್ಷದಲ್ಲಿ ಮಹಿಳೆಯರು ಸಿಕ್ತಿದ್ರೆ ಕನಿಷ್ಠ ಅರ್ಧನಾರೀಶ್ವರನ್ನಾದರೂ ಕರ್ಕೊಂಡು ಬಂದು ಕೂರಿಸಿ, ನನಗೆ ಸಂತೋಷ ಆಗತ್ತೆ ಅಂತ ಹೇಳಿದ್ದಾರೆ. ಈ ವಿಷಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ, BK ಹರಿಪ್ರಸಾದ್ ಅವರು ಯಾವ ಮನೋಧರ್ಮದಲ್ಲಿ ಹೇಳಿದಾರೋ ಅಂತ ಗೊತ್ತಿಲ್ಲ. ಅವರು ಅಂದ್ಕೊಂಡಿರೋ ಹಾಗೆ ಅರ್ಧನಾರೀಶ್ವರರು ಅವ್ರಿಗಿಂತ ಏನು ಕಡಿಮೆ ಇರೋದಿಲ್ಲ, ಅವರಿಗೆ ಏನೊಂದು ಯೋಗ್ಯತೆ ಇಲ್ಲ ಅಂತ ಐರಾನಿಕ್ ಆಗಿ ವ್ಯಂಗ್ಯವಾಗಿ ಅವ್ರು ಮಾಡಿರೋವಂಥ ಸ್ಟೇಟ್ಮೆಂಟ್ ಏನಿದೆಯೋ ಇಡೀ ಮಂಗಳಮುಖಿ ಸಮುದಾಯಕ್ಕೆ ತುಂಬ ನೋವಾಗದೆ ಮತ್ತು ಎಲ್ಲರೂ ತುಂಬ ಆಗ್ರಹದಿಂದ ಅವ್ರಿಗೆ ಕ್ಷಮೆ ಕೇಳಲಿಕ್ಕೆ ಆಗ್ರಹಿಸ್ತಾರೆ. ಏಕೆಂದರೆ ಅವ್ರು ಮಾಡಿರೋವಂಥದ್ದು, ಅವ್ರು ಮಾತಾಡಿರೋವಂಥದ್ದು ಈ ಸಮುದಾಯ ಯಾವತ್ತಿಗೂ ಕ್ಷಮಿಸೋದಿಲ್ಲ. ಅವ್ರು ಹೇಳ್ತಾರೆ, ಮಂಗಳಮುಖಿಯರು ಅಂತ ಹೇಳಿದ್ರೆ ಅವ್ರು ಯಾವುದಕ್ಕೂ ಅನ್ಫಿಟ್ಟು, ಅನ್ಲಾಯಕ್ಕು, ಅವ್ರು ಯಾವುದೇ ಕೆಲಸಗಳನ್ನ ಮಾಡೋಕ್ಕಾಗೋದಿಲ್ಲ ಅಂತ ಇನ್ನೂ ಅವರು 30-40 ವರ್ಷಗಳ ಹಿಂದೆನೇ ಇದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಇವತ್ತು ಅವರು ನಮಗೇನಾದರೂ ಅವಕಾಶಗಳು ಸಿಕ್ಕಿದ್ರೆ ಅವ್ರದೇ ಪಕ್ಷದ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವ್ರಿಗಿಂತನೂ ನಾವು ಅವ್ರ ಪಕ್ಷನಾಗಲಿ ಅಥವಾ ಅವರ ಕಾರ್ಯಕ್ಷಮತೆಗಿಂತ ನಾವು ತುಂಬ ದಕ್ಷತೆಯಿಂದ ಆಡಳಿತವನ್ನು ನಡೆಸ್ತೇವೆ ಅಂತ ಹೇಳಿ ಹರಿಪ್ರಸಾದ್ ಅವರು ತಿಳ್ಕೊಬೇಕಾಗತ್ತೆ. ಅವರು ಯಾವ ರೀತಿಯಾಗಿ ಈ ಥರ ಆಲೋಚನೆ ಮಾಡ್ತಾ ಇದ್ದಾರೋ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಹರಿಪ್ರಸಾದ್ ಅವರು ಏನು ಹೇಳಿದಾರೋ ಈ ವಿಚಾರವನ್ನು ನಾವು ತುಂಬ ಖಂಡಿಸ್ತೀವಿ. ಹರಿಪ್ರಸಾದ್ ಅವರೇ, ನೀವು ತಿಳ್ಕೊಂಡಿರೋ ಹಂಗೆ ಮಂಗಳಮುಖಿಯರು ತುಂಬ ತುಚ್ಛವಾಗಿ ಜೀವನ ಮಾಡ್ತಾ ಇಲ್ಲ. ಅವಕಾಶ ಇಲ್ದಿರೋ ಅವರು ಭಿಕ್ಷೆ ಮಾಡ್ತಾ ಇದ್ದಾರೆ, ಲೈಂಗಿಕ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಹೊರತು ನಿಮ್ಮ ಹಾಗೆ ಅವಕಾಶಗಳು ಸಿಕ್ಕಿದ್ರೆ ಖಂಡಿತ ನೀವು ದಕ್ಷಿಣ ಇದರಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ನೀವು ಕಾಂಪೀಟ್ ಮಾಡಿದ್ರೆ ಇವತ್ತಿನವರೆಗೂ ನೀವು ಗೆಲ್ಲಕ್ಕಾಗಿಲ್ಲ. ನೀವು ಎಲೆಕ್ಷನ್ ನಿಂತ್ಕೊಂಡ್ರೆ ನಿಮಗಿಂತ ಒಂದು 2 ಓಟು ನಾವು ಬಹುಶಃ ಪಡಿಬೋದೇನೋ. ಹಾಗಿರುವಾಗ ನಿಮಗೆ ಕಾಂಗ್ರೆಸ್ಸಲ್ಲಿ ಒಂದು ಸ್ಥಾನಮಾನ, ನಿಮ್ಮ ಸ್ಥಾನಮಾನ ಏನು ಅಂತ ನೀವೇ ಒಂದ್ಸಲಿ ವಿಮರ್ಶೆ ಮಾಡ್ಕೋಬೇಕಾಗತ್ತೆ. BJPಯಲ್ಲಿ ನಮಗೆ ಏನು ಮಾಡಿದ್ದಾರೆ ಎತ್ತ ಅಂತ ಕೇಳಿದ್ರೆ, ಇವತ್ತು ಮಂಜಮ್ಮ ಜೋಗತಿಯವರು ಪದ್ಮಶ್ರೀ ಅವಾರ್ಡನ್ನು ಪಡೆದಿದ್ದಾರೆ. ಅದು BJPಯಿಂದ ಸಾಧ್ಯ ಆಗಿರೋದು. ಪದ್ಮಶ್ರೀ ಅವಾರ್ಡ್ ಅನ್ನೋದು ರೋಡಲ್ಲಿ ಭಿಕ್ಷೆ ಬೇಡವಂಥವ್ರಿಗೆ, ಕುಣಿಯುವಂಥವ್ರಿಗೆ ಸಿಗತ್ತೆ ಅಂತ ಹೇಳಿದ್ರೆ ಯಾರ ಕಾರಣದಿಂದ ಸಿಗತ್ತೆ, ಯಾವ ರೀತಿಯಾಗಿ ಸಿಗತ್ತೆ, ನೀವು ಯೋಚನೆ ಮಾಡಬೇಕು. BJP ಪಕ್ಷದ ಬಗ್ಗೆ ನೀವು ಹೇಳ್ತೀರಾ, BJPನಾದರೂ ಮಂಜಮ್ಮ ಜೋಗತಿಗೆ ಪದ್ಮಶ್ರೀ ಅವಾರ್ಡ್ ಕೊಟ್ಬಿಟ್ಟು ಅವರಿಗೆ ಜಾನಪದ ಅಕಾಡೆಮಿ ಪ್ರೆಸಿಡೆಂಟ್ ಪೋಸ್ಟನ್ನು ಕೊಟ್ಟು ಅಡ್ಮಿನಿಸ್ಟ್ರೇಷನ್ನಲ್ಲಿ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಅವ್ರಿಗೆ ನಮ್ಮ ಘನತೆಯನ್ನು, ನಮ್ಮ ಸಮುದಾಯದ ಘನತೆಯನ್ನು ಎತ್ತಿ ಹಿಡಿದಿದೆ. ಯಡಿಯೂರಪ್ಪನವರು 1% ರಿಸರ್ವೇಷನ್ ಕೊಡೋದ್ರ ಮೂಲಕ ಇವತ್ತು ಎಷ್ಟೋ ಜನ ಮಂಗಳಮುಖಿಯರು ಸರ್ಕಾರಿ ಹುದ್ದೆಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ, ವಿಲೇಜ್ ಅಕೌಂಟೆಂಟ್ ಆಗಿದ್ದಾರೆ, ಮತ್ತು ಟೀಚರ್ಸ್ ಆಗಿದ್ದಾರೆ, ಬೇರೆ ಬೇರೆ ಗೌರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದೊಂದೇ ಪುಟ್ಟಾಗಿ ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದಾರೆ. ಆದರೆ ನಿಮ್ಮ ಕಾಂಗ್ರೆಸ್ ಪಕ್ಷ ಯೋಚನೆ ಮಾಡಬೇಕು, ನಿಮ್ಮ ಕೊಡುಗೆ ಏನು ಈ ಸಮುದಾಯಕ್ಕೆ. ಇವತ್ತು ನಮ್ಮ ಹೆಸರನ್ನು ನೀವು ತೆಗೆದುಕೊಂಡಿದ್ದೀರಾ ಅರ್ಧನಾರೀಶ್ವರರು ಅಂತ ಹೇಳಿ. ನಿಮ್ಮ ಕೊಡುಗೆ ಏನು ಮಂಗಳಮುಖಿ ಸಮುದಾಯಕ್ಕೆ, ಬೇರೆ ವರ್ಗಗಳಿಗೆ, ಶೋಷಿತ ವರ್ಗಗಳಿಗೆ? ನೀವು ಒಂದು ರಾಜ್ಯಸಭೆಯ ಮೆಂಬರ್ ಆಗಿಬಿಟ್ಟು ಎಲ್ಲ ದಮನಿತ ಶೋಷಿತ ವರ್ಗಗಳ ಧ್ವನಿಯಾಗಿರಬೇಕಾಗಿತ್ತು. ಅಂಥದ್ರಲ್ಲಿ ನಿಮ್ಮಂಥವ್ರ ಬಾಯಿಂದ ಇಂಥ ಹೀನಾಯವಾದ ಮಾತುಗಳನ್ನ ಈ ಸಮಾಜ ಆಗಲಿ ಅಥವಾ ನಮ್ಮ ಸಮುದಾಯ ಆಗಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀವು ಯಾವ ರೀತಿಯಾಗಿ ಇಷ್ಟೆಲ್ಲ ಮಾತಾಡ್ತೀರಾ ಏನು ಅಂತ ನಿಮ್ಮ ಮಾತುಗಳನ್ನ ನೀವು ಇನ್ನೊಂದು ಸಲ ಆಲೋಚನೆ ಮಾಡಬೇಕಾಗತ್ತೆ. ಮತ್ತು ನೀವು ಹೇಳ್ತೀರ ಅರ್ಧನಾರೀಶ್ವರರು ಅಂದರೆ ನೀವು ಅಂದ್ಕೊಂಡಿರೋಂಗೆ ತುಂಬ ಕಡಿಮೆ ಅಲ್ಲ. ಇಡೀ ಬ್ರಹ್ಮಾಂಡ ಮತ್ತು ಈ ಪ್ರಕೃತಿ, ಈ ಜಗತ್ತು ನಡೀತಾ ಇರೋದು ಅರ್ಧನಾರೀಶ್ವರ ತತ್ವದಿಂದ. ಅರ್ಧನಾರೀಶ್ವರ ತತ್ವ ಇಲ್ಲ ಅಂತ ಹೇಳಿದ್ರೆ ಎಷ್ಟೆಷ್ಟೋ ಇವತ್ತೆಲ್ಲ ಡೈವರ್ಸ್ಗಳೆಲ್ಲ ನೋಡ್ತಾ ಇದ್ದೀವಿ. ಯಾಕೆ? ಸ್ಕ್ಯಾಸಿಟಿ ಆಫ್ ಈ ಅರ್ಧನಾರೀಶ್ವರ ತತ್ವ ಇಲ್ಲದೆ ಇರೋದಕ್ಕಿಂತ ಪುರುಷ ತತ್ವ, ಸ್ತ್ರೀ ತತ್ವ ಮ್ಯಾಚ್ ಆಗದೆ ಇರೋದ್ರಿಂದ ಇವತ್ತು ಡೈವರ್ಸ್ ಆಗ್ತಾ ಇದೆ, ಬೇರೆ ಬೇರೆ ವಿಚಾರಗಳು ನಡೀತಾ ಇದೆ. ಅರ್ಧನಾರೀಶ್ವರರಂದರೆ ನೀವೇನು ತಿಳ್ಕೊತೀರಾ? ಇವತ್ತು ಮಾರ್ಕಂಡೇಯ ಅಂತ ನೀವು ಕೇಳಿರ್ತೀರ ಋಷಿಗಳನ್ನ. ಅವರು ಏನು ಅಲ್ಪಾಯಸ್ಸಾಗಿರುವಾಗ ಇದೇ ಅರ್ಧನಾರೀಶ್ವರನ್ನ ಪೂಜೆ ಮಾಡಿ ಪೂರ್ಣಾಯಸ್ಸನ್ನು ತೆಗೆದುಕೊಂಡಿರೋವಂಥದ್ದು ನಮ್ದು ಮಾರ್ಕಂಡೇಯ ಪುರಾಣದಲ್ಲಿ ನಾವು ನೋಡಿದ್ದೀವಿ. ನೀವು ತಿಳ್ಕೊಂಡಿರೋ ಹಾಗೆ ನಾವು ಕಡಿಮೆನೂ ಇಲ್ಲ, ನೀವು ಯೋಚನೆ ಮಾಡೋ ಹಾಗೆ ನಮ್ಮ ಇದನ್ನು ಸಹ ಕಡಿಮೆ ಏನಿಲ್ಲ. ಇವತ್ತು ನೀವು ಹೇಳ್ತಾ ಇದ್ದೀರಾ ಅವ್ರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಇಷ್ಟು ವ್ಯಂಗ್ಯವಾಗಿ ಹೇಳ್ತಾ ಇದ್ರಲ್ಲ. ನಿಮಗೆ ಗೊತ್ತಿರಲಿ, ನೀವು ಹುಟ್ಟೋದಕ್ಕಿಂತ ಮುಂಚೆನೇ ಮಂಗಳಮುಖಿಯರು ಅಪ್ಪ ಅಮ್ಮನಿಂದ ದೂರ ಆಗಿರ್ತಾರೆ, ನೆರೆಹೊರೆಯಿಂದ ದೂರ ಆಗಿರ್ತಾರೆ, ಸಮಾಜದಿಂದ ದೂರ ಆಗಿರ್ತಾರೆ, ಫ್ರೆಂಡ್ಸಿಂದ ದೂರ ಆಗಿರ್ತಾರೆ, ಎಲ್ಲರಿಂದನೂ ದೂರ ಆಗಿರ್ತಾರೆ. ಇಂಥವರು ಏನು ಸಮಾಜದಿಂದ ರಿಜೆಕ್ಟೆಡ್ ಆದವರು, ಫ್ಯಾಮಿಲಿಯಿಂದ ರಿಜೆಕ್ಟೆಡ್ ಆದವರು
ಎಲ್ಲ ಒಂದು ಕಡೆ ಸೇರ್ಕೊಂಡು ಒಂದು ಕಿನ್ನರ್ ಸಮಾಜ ಅಂತ ನಾವು ಕಟ್ಕೊತೀವಿ. ಹರಿಪ್ರಸಾದ್ ಅವರೇ, ನಿಮಗೆ ನೆನಪಿರಲಿ, ಈ ಕಿನ್ನರ್ ಸಮಾಜ ನೀವು ಹುಟ್ಟೋದಕ್ಕಿಂತ ಮುಂಚೆನೂ ಇತ್ತು. ನಿಮ್ಮ ಮುಂದಿನ ತಲೆಮಾರುಗಳು, ನಿಮ್ಮ ಮೊಮ್ಮಕ್ಕಳು ಅವರೆಲ್ಲ ಬಂದು ಹೋದ್ರೂ ಈ ಕಿನ್ನರ್ ಸಮಾಜ ಇರುತ್ತೆ. ನಿಮಗಿಂತ ತುಂಬ ಚೆನ್ನಾಗಿ ನಾವು ಈ ಕಿನ್ನರ್ ಸಮಾಜವನ್ನು ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಇದ್ದೇವೆ. ನಮ್ಮ ರಾಜತಂತ್ರ ರಾಜನೀತಿ ಕಿನ್ನರ್ ಸಮಾಜದಲ್ಲಿ ತುಂಬ ಚೆನ್ನಾಗಿದೆ. ನಮಗೇನಾದರೂ ಅವಕಾಶ ಸಿಕ್ಕಿದ್ರೆ ನಿಮಗಿಂತ ತುಂಬ ಚೆನ್ನಾಗಿ ನಾವು ಆಡಳಿತವನ್ನು ನಡೆಸ್ತೀವಿ. ನೀವು ಅಂದ್ಕೊಂಡಿರೋ ಹಂಗೆ ನಾವು ಕಡಿಮೆ ಇಲ್ಲ. ನಾವು ಮನುಷ್ಯರೇ, ನಾವೇನಾದರೂ ಬೇರೆ ಕಡೆಯಿಂದ ಬಂದಿದ್ದೀವ ಅಥವಾ ನಾವೇನು ಅನಿಮಲ್ಸಾ? ನೀವು ಈ ರೀತಿಯಾಗಿ ಹೇಳೋ ಅಂಥದ್ದು ನಿಮ್ಮ ರಾಜಕೀಯ ಕೆಸರಾಟಕ್ಕೆ ಮಂಗಳಮುಖಿಯರನ್ನ ಬಳಸ್ಕೊಳ್ಳೋ ಅಂಥದ್ದು, ನಮ್ಮನ್ನ ಇಟ್ಕೊಂಡು ನೀವು ರಾಜಕೀಯ ಮಾಡೋ ಅಂಥದ್ದು ಎಷ್ಟು ಮಟ್ಟಿಗೆ ಸರಿ? ನೀವು ರಾಜ್ಯಸಭಾ ಮೆಂಬರ್ ಆಗಿ ನಿಮ್ಮ ನೈತಿಕ ಪ್ರಶ್ನೆಯನ್ನು ನೀವು ಮಾಡ್ಕೋಬೇಕಾಗತ್ತೆ. ನೀವು ಹೇಳಿರೋವಂಥದ್ದು ತುಂಬ ಖಂಡನೀಯ ಅಪರಾಧ, ಅಕ್ಷಮ್ಯ ಅಪರಾಧ. ನಿಮ್ಮ ರಾಜಕೀಯ ಜೀವನದಲ್ಲಿ ಈ ಒಂದು ಮಾತು ಕಪ್ಪು ಚುಕ್ಕಿಯಾಗಿರುತ್ತೆ. ಇದನ್ನು ಯಾವತ್ತೂ ನೀವು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ದಯಮಾಡಿ, ನಾವು ಆಗ್ರಹಕ್ಕೆ ಬರೋದಕ್ಕಿಂತ ಮುಂಚೆ ದಯಮಾಡಿ ನೀವೇ ಕ್ಷಮೆ ಕೇಳಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಬೇರೆ ರೀತಿಯಾದ ಹೋರಾಟವನ್ನು, ರೂಪುರೇಷೆಯನ್ನು ನಾವು ಮಾಡಬೇಕಾಗತ್ತೆ. ಆಲ್ರೆಡಿ ಕರ್ನಾಟಕ ರಾಜ್ಯದಿಂದ ಎಲ್ಲರೂ ನಮಗೆ ಫೋನ್ ಮಾಡ್ತಾ ಇದ್ದಾರೆ ಮೂಲೆ ಮೂಲೆಯಿಂದ. ಈ ರೀತಿಯಾಗಿ ಹರಿಪ್ರಸಾದ್ ಅವ್ರು ಮಾತಾಡಿದ್ದಾರೆ, ಇದ್ರ ಬಗ್ಗೆ ನಾವು ಏನು ಮಾಡೋಣ ಅಂತ ಹೇಳಿ. ಸೊ ವಿ ಆರ್ ವೇಟಿಂಗ್ ಫಾರ್ ಯುವರ್ ಇದನ್ನು ನೋಡ್ತಾ ಇದ್ದೀವಿ. ನೀವು ದಯಮಾಡಿ ಕ್ಷಮೆ ಕೇಳಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ರೀತಿಯ ಹೋರಾಟಗಳನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಒಂದು, ನೀವು ಇನ್ನೊಂದು ಹೇಳ್ತೀರಾ ಮಹಿಳೆಯರಿಗೆ ಕೊಡಬೇಕಾಗಿತ್ತು BJP ಪಕ್ಷ ಅಂತ ಹೇಳ್ತೀರಾ. BJP ಪಕ್ಷ ಕೇಳೋದಕ್ಕಿಂತ ಮುಂಚೆ ನಾನು ನಿಮಗೊಂದು ಸಜೆಷನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪಕ್ಷದಲ್ಲೂ ಸಾಕಷ್ಟು ಮಹಿಳಾ ಮಣಿಗಳು ನಿಮ್ಮ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಉಮಾಶ್ರೀ ಅವರು ಇರ್ಬೋದು, ಜಯಮಾಲಾ ಅವರು ಇರ್ಬೋದು, ಇಷ್ಟೊಂದು ಜನ ಕೆಲಸ ಮಾಡಿದ್ದಾರೆ. ಇವತ್ತಿನವರೆಗೂ ಕರ್ನಾಟಕ ರಾಜ್ಯದಲ್ಲಿ ಮಹಿಳಾ ಮುಖ್ಯಮಂತ್ರಿಯನ್ನು ಮಾಡಿಲ್ಲ. ನೀವು ಮಾಡಿ, ನಿಮ್ಮ ಪಕ್ಷಕ್ಕೆ ನೀವು ಸಜೆಷನ್ ಕೊಡಿ, ನಿಮ್ಮ ಹೈಕಮಾಂಡ್ಗೆ ಸಜೆಷನ್ ಕೊಡಿ, ನಿಮ್ಮ ಸೋನಿಯಾ ಗಾಂಧಿ ಮೇಡಮ್ಗೆ ಸಜೆಷನ್ ಕೊಟ್ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಮಹಿಳಾ ಮುಖ್ಯಮಂತ್ರಿ ನಿಮ್ಮಲ್ಲಿರೋ ಮಹಿಳೆಯರನ್ನ ಯಾರನ್ನಾದರೂ ಮಾಡಿ, ನೀವು ನಿಮ್ಮ ಗರಿ ಏನಿದೆಯೋ ಮಹಿಳಾ ಮುಖ್ಯಮಂತ್ರಿ ಮಾಡಿದಂಥ ಗರಿಯನ್ನು ನಿಮ್ಮ ಕಿರೀಟದಲ್ಲಿ ಇಟ್ಕೊಂಡು ಬೇರೆ ಪಕ್ಷಗಳಿಗೆ ಆ ರೀತಿಯಾಗಿ ಒಂದು ಏನು ಸಕಾರಾತ್ಮಕವಾಗಿ ಒಂದು ತಿಳಿ ಹೇಳೋವಂಥ ಕೆಲಸವನ್ನು ಮಾಡ್ಬೋದು. ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ಗಳು ನಿಮ್ಮ ಪಕ್ಷದಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ಪಕ್ಷ ಯಾವ ಸ್ಥಾನಮಾನ ಕೊಟ್ಟಿದೆ? ಯಾವುದೋ ಒಂದು ಕಮಿಟಿಯಲ್ಲಿ ನಾಮಕಾವಸ್ಥೆಗೆ ಒಂದು ನೇಮನ್ನು ಕೊಟ್ಬಿಟ್ಟು ಅವ್ರನ್ನ ಸುಮ್ಮನೆ ಕೂತಿದ್ದೀರಾ. ಅದನ್ನು ಬಿಟ್ಬಿಟ್ಟು ನೀವು ಕೊಡಿ. ಇನ್ಕಮ್ ಸೋರ್ಸ್ ಇರೋ ಅಂಥ ಕಮಿಟಿಯಲ್ಲಿ ಅವರಿಗೆ ಮೆಂಬರ್ನ ಮಾಡಿ, ಲೋಕಲ್ ಅಡ್ಮಿನಿಸ್ಟ್ರೇಷನ್ ಕಮಿಟಿಗಳಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿ, ಆ ರೀತಿಯಾಗಿ ಅವ್ರನ್ನ ಸದೃಢರಾಗಲಿಕ್ಕೆ ನಿಮ್ಮ ಪಕ್ಷದಲ್ಲಿರುವಂಥ ನನ್ನ ಸ್ನೇಹಿತೆಯರನ್ನ ಒಳ್ಳೊಳ್ಳೆ ನಿಗಮಗಳಿಗೆ, ಮಂಡಳಿಗಳಿಗೆ, ಅಡ್ಮಿನಿಸ್ಟ್ರೇಷನ್ಗಳಿಗೆ ನೀವು ಅವರನ್ನು ನಾಮಿನೇಟ್ ಮಾಡಿ. ಅದ್ರ ಮೂಲಕ ನೀವು ಘನತೆಯನ್ನು ಹೆಚ್ಚಿಸ್ಕೊಳ್ಳಿ. ಅಂತಹದ್ದನ್ನು ಬಿಟ್ಟು ನೀವು ಇಂಥ ತುಚ್ಛವಾದ, ಹೀನಾಯವಾದ ಹೇಳಿಕೆಗಳನ್ನು ಹೇಳೋದ್ರ ಮೂಲಕ ನಾವು ನಿಮ್ಮ ಮೇಲೆ ಇಟ್ಟಿರುವಂಥ ಗೌರವವನ್ನು ನೀವು ಕಡಿಮೆ ಮಾಡ್ಕೋಬಾರ್ದು ಅಂತ ನಾನು ಹೇಳ್ತೀನಿ. ಮುಂದೆ ಅವ್ರ ನಡೆ ನೋಡಿಕೊಂಡು ನಾವು ಮುಂದೆ ಡಿಸೈಡ್ ಮಾಡ್ತೀವಿ ಮೇಡಮ್. ಕ್ಷಮೆ ಕೇಳಬೇಕು ಅವರು. ಏಕೆ ಅಂತ ಹೇಳಿದ್ರೆ ಅವರು ತುಂಬ ಮೇನ್ ಸ್ಟ್ರೀಮಲ್ಲಿ ಇರ್ತಕ್ಕಂಥವ್ರು. ಇವರೇ ನಮ್ಮನ್ನು ಈ ರೀತಿಯಾಗಿ ನೋಡಿದ್ರೆ ಪೋಖ್ರಿಗಳು, ಗೂಂಡಾಗಿರಿಗಳು ಮತ್ತು ಬೇರೆ ಬೇರೆಯವರು ಮತ್ತು ಸಮಾಜದಲ್ಲಿ ಬೇರೆ ಬೇರೆ ನಮ್ಮನ್ನು ಕಂಡ್ರೆ ಆಗದೆ ಇರೋವಂಥವ್ರು ನಮ್ಮನ್ನು ಬೇರೆ ಯಾವ ರೀತಿಯಾಗಿ ನೋಡಬಹುದು? ಅದು ಅವ್ರ ಮೇಲೆ ಡಿಪೆಂಡ್ ಮಾಡ್ತೀವಿ. ಅವರು ತುಂಬ ದೊಡ್ಡವರಲ್ವಾ, ಎಷ್ಟು ಬೇಗ ಅವರು ಸ್ಪಂದಿಸ್ತಾರೋ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡ್ತೀವಿ. ನಾಳೆನೂ ಆಗಿರ್ಬೋದು, ಒಂದು ತಿಂಗಳು ಆಗಿರ್ಬೋದು, ಅಥವಾ ಅವ್ರ ಮೇಲೆ ನಾವು ಡಿಪೆಂಡ್ ಮಾಡ್ತೀವಿ ಹೇಗೆ ಏನು ಎತ್ತ ಅಂತೇಳಿ. ಕ್ಷಮೆ ಕೇಳಿದ್ರೆ ಖಂಡಿತ ನಾವು ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಹಿರಿಯರ ಜೊತೆ, ನಮ್ಮ ಸಮುದಾಯದವ್ರ ಜೊತೆ ಚರ್ಚೆ ಮಾಡ್ತೀವಿ. ನಮ್ಮ ಮಂಗಳಮುಖಿಯರಲ್ಲೂ ತುಂಬ ಸೀನಿಯರ್ಸ್ ಇದ್ದಾರೆ, ದೊಡ್ಡವರು ಇದ್ದಾರೆ, ಕಲಿತವ್ರು ಇದ್ದಾರೆ, ಪ್ರಗತಿಪರರಿದ್ದಾರೆ, ಪ್ರತಿಭಾವಂತರಿದ್ದಾರೆ, ಚಿಂತಕರಿದ್ದಾರೆ, ಸೃಜನಶೀಲರಿದ್ದಾರೆ. ಇಂಥವ್ರನ್ನೆಲ್ಲ ನಾವು ಕೇಳ್ಕೊಂಡು ಎಲ್ಲರ ಒಪ್ಪಿಗೆಯನ್ನು ಪಡೆದುಕೊಂಡು ಖಂಡಿತ ನಾವು ಒಂದು ಹೋರಾಟದ ರೂಪರೇಷೆಗಳನ್ನ ತಯಾರು ಮಾಡ್ತೇವೆ. ಕೆಲವು ಜಿಲ್ಲೆಗಳಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ಮಾಡ್ಯಾರ ಕಾಂಗ್ರೆಸ್. ಹಾಂ, ಎಲ್ಲಿ? ಬಳ್ಳಾರಿಯಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ, ಅವ್ರು ಇದು ಮಾಡಿದ್ದಾರೆ. ಆದರೆ ಅಡ್ಮಿನಿಸ್ಟ್ರೇಷನ್ ಯಾರ ಹತ್ರ ಇರತ್ತೆ? ನೀವೇನೋ ಮೆಂಬರ್ ಏನೋ ಮಾಡ್ತೀರಾ, ಇದ್ರಲ್ಲಿ ಮಾಡಿದ್ದಾರೆ, ಪರ್ವೀನ್ ಏನೋ ಅವ್ರ ಹೆಸರಿದೆ, ಅವ್ರು ಮಾಡಿದ್ದೀರಾ. ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಏನು ಕೊಡ್ತೀರಾ? ಯಾರ ಕೈ ಕೆಳಗಡೆ ಇರ್ತಾರೆ ಅವರು? ಫ್ರೀ ಹ್ಯಾಂಡ್ ಬಿಟ್ಟಿರ್ತೀರಾ? ಅಲ್ಲ, ಅವಕಾಶ ಕೊಟ್ಟಿದ್ದಾರೆ ನಿಜ. ಅವರು ನಮ್ಮ ಹತ್ರ ನೋವು ತೋಡ್ಕೊಂಡಿದ್ದಾರೆ. ಅವಕಾಶ ಕೊಟ್ಟಿರೋ ಅಂಥವ್ರು ನಮಗೆಲ್ಲೂ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಬಿಡೋದಿಲ್ಲ. ಬೇರೆ ಸದಸ್ಯರಿಗೆ ಕೊಟ್ಟಂತಹ ಶೇರ್ಸ್ ಏನಿದೆಯೋ ಅವ್ರ ವಾರ್ಡ್ಗಳನ್ನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಬಜೆಟನ್ನು ಕೊಡೋ ಅಂಥದ್ದು ಇಂಥದ್ದೆಲ್ಲ ಏನಿಲ್ಲ. ಏನು ನಾಮಕಾವಸ್ಥೆಗೆ ಒಂದು ಇದು ಮಾಡಬೇಕು ಅನ್ನೋ ಥರದಲ್ಲಿ ಒಂದು ಕೊಟ್ಟಿರ್ತಾರೆ. ಅವ್ರು ಗೆದ್ದಿರ್ತಾರೆ, ಅವ್ರ ಜಾತಿಯಿಂದನೋ ಅವ್ರ ಧರ್ಮದಿಂದನೋ ಹೇಳ್ಕೊಂಡು ಲೋಕಲಿ ಅವ್ರು ಹೇಗಿರ್ತಾರೋ ಅದು ಆ ಥರದನ್ನ ಬಿಟ್ಬಿಟ್ಟು ಬೇರೆ ಏನು ಅವರಿಗೆ ಒಂದು ಬಜೆಟ್, ಅವ್ರ ವಾರ್ಡಿ ಬಜೆಟ್ ಕೊಡೋಲ್ಲ, ಬೇರೆದಕ್ಕೆ ಏನಿಲ್ಲ. ಬೇರೆಯವ್ರಿಗಿಂತ ನೀವು ಸಮಾನತೆ ಅಂತ ಕೊಟ್ಟರೆ ಸಮಾನ
ಸಮಾನವಾಗಿ ನೋಡಬೇಕು. ಹೋಗ್ಲಿ ತಗೋ ಅಂತ ನೀವು ತೋರಿಸೋ ಅನುಕಂಪ ಯಾರಿಗೆ ಬೇಕು? ಅನುಕಂಪದ ಮೇಲೆ ಕೊಡೋವಂಥ ರಿಸರ್ವೇಷನ್ನು ಇದು ಈಗ ನೋಡಿ ಯಡಿಯೂರಪ್ಪನವರು 1% ರಿಸರ್ವೇಷನ್ ಕೊಟ್ಟರು. 3 ಜನ ವಿಲೇಜ್ ಅಕೌಂಟೆಂಟ್ ಆಗಿದ್ದಾರೆ. ನಾರ್ತ್ ಕರ್ನಾಟಕದಲ್ಲಿ 2 ಟೀಚರ್ಸ್ ಆಗಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಒಂದಷ್ಟು ಜನ ಇಲ್ಲದೇ ಇರುವಂಥ ಕಾಲದಲ್ಲಿ ನಾವು ಇದ್ದೀವಿ ಅಂತ ಒಂದು ಇಂಥ ಕೆಲಸಗಳಾಗಬೇಕೇ ಹೊರತು ನನಗೆ ಯಾರು ಫೇವರ್ ಇರ್ತಾರೋ, ನನ್ನ ಧ್ವಜ ಯಾರು ಇಡ್ತಾರೋ ಅವರು ಒಬ್ಬರಿಗೋಸ್ಕರ ಏನೋ ಕೆಲಸ ಮಾಡಿ ನಾನು ಮಾಡಿದೆ ಅಂತ ಹೇಳೋದು ತಪ್ಪಾಗತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.